ಆ ಚಂಡಮಾರುತ ಈ ಚಂಡಮಾರುತ ಹೆಸರನ್ನು ಕೇಳಿದ್ದೀವಿ. ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಚಂಡಮಾರುತವೊಂದು ಶುರುವಾಗಿದೆ. ಅದರ ಹೆಸರು ಸ್ಯಾಂಟ್ರೋ ರವಿ. ಎಷ್ಟರ ಮಟ್ಟಿಗೆ ಇದು ಸುದ್ದಿಲಿದೆ ಅಂತಂದರೆ, ಈಗ ಕಾಂಗ್ರೆಸ್ ಅವರಿಗೆ ಇದೇ ಒಂದು ಅಸ್ತ್ರ, BJPಯ ಮೇಲೆ ನಿರಂತರವಾದಂಥ ಅಸ್ತ್ರಗಳನ್ನು ಪ್ರಯೋಗಿಸ್ತಾನೆ ಇದ್ದಾರೆ. ಇನ್ನು HD ಕುಮಾರಸ್ವಾಮಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾರೆ, ಅವನಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು CD ಬಿಡುಗಡೆ ಮಾಡ್ತೀನಿ ಅಂತ. ಮುಖ್ಯಮಂತ್ರಿಗಳಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವನು ನಮ್ಮ ಜೊತೆಗೆ ಮಾತ್ರ ಅಲ್ಲ, ನೀವು ಅದನ್ನು ಇದನ್ನು ಫೋಟೋಗಳನ್ನು ತೋರಿಸಬೇಡಿ, ವಿಪಕ್ಷದವ್ರ ಜೊತೆಗೂ ಕೂಡ ಇವನು ನಂಟಿದೆ ಅನ್ನುವಂಥ ಮಾತು. ಇನ್ನು ಮುನಿರತ್ನ ಹೇಳಿದ್ದಾರೆ, ಅದು ಯಾವ CD ಇದೆ HD ಕುಮಾರಸ್ವಾಮಿ ಅವರೇ, ತೋರಿಸ್ಬಿಡಿ, 70mm ಸ್ಕ್ರೀನಲ್ಲಿ ನಾನು ನಿಮಗೆ ತೋರಿಸ್ಬಿಡ್ತೀನಿ, ಬೇಕಿದ್ರೆ ಯಾವುದೇ ಸಂದೇಹನೇ ಇಲ್ಲ, ಸಿನಿಮಾ ತೋರಿಸ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗಾದರೆ ನಿಜಕ್ಕೂ ಏನು ನಡೀತಾ ಇದೆ? ಇದೆಲ್ಲದರ ಬೆನ್ನತ್ತಿ TV9 ಹೊರಟಿತು. TV9ಗೆ ಹಲವಾರು ಆಘಾತಕಾರಿ ಸಂಗತಿಗಳು ಪತ್ತೆಯಾದವು. ಹಾಗಾದರೆ ಈ ರವಿಯ ಸುತ್ತ ಏನೇನು ಸುತ್ತಾ ಇದೆ, ಬನ್ನಿ ನೋಡೋಣ. ಇವನಿಗೆ CM 1 to 1 ಇದ್ದಾರಂತೆ. IAS IPS ಅಧಿಕಾರಿಗಳು ಈತನಿಗೆ ಸರ್ ಅಂತಾರೆ. ಹೀಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ಲಿಂಕ್, ಹುಡುಗಿಯರ ಜೊತೆ ಪೋಸ್ಟ್, ಟ್ರಾನ್ಸ್ಫರ್ ದಂಧೆ, ಹುಡುಗಿಯರ ಸಪ್ಲೆ, ಮಾಂಸ ದಂಧೆ, ಕೊನೆಗೆ ಕಟ್ಕೊಂಡ ಹೆಂಡತಿಯನ್ನೇ ವೇಶ್ಯಾವಾಟಿಕೆಗೆ ತಳ್ಳಲು ಯತ್ನಿಸಿದ ಆರೋಪ. ಹೀಗೆ 10 ಹಲವು ಪೊಲೀಸ್ ಠಾಣೆಗಳಲ್ಲಿ ಕೇಸ್. ಹೀಗೆ ಒಬ್ಬ ವ್ಯಕ್ತಿಯ ಮೇಲೆ ಇಷ್ಟೆಲ್ಲ ಕೇಸ್ ಇದೆ, ಇಷ್ಟೆಲ್ಲ ಆರೋಪ ಇದೆ. ಆದರೆ ಈ ವ್ಯಕ್ತಿ ಮಾತ್ರ ಈಗ ನಾಪತ್ತೆಯಾಗಿದ್ದಾನೆ. ಇದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದೆ. ಸ್ಯಾಂಟ್ರೋ ರವಿ ಅನ್ನೋ ಮಹಾನ್ ಸರಬರಾಜುದಾರನ ಕರಾಳತೆ ರಾಜಕಾರಣಿಗಳ ಜೊತೆಗಿನ ನಂಟಸ್ತಿಗೆ ಕೆದಕಿದಷ್ಟು ಬಯಲಾಗ್ತಿದೆ. ಖುದ್ದು CM ಬೊಮ್ಮಾಯಿಯೇ ಬಂದು ರಿಯಾಕ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಇಷ್ಟೆಲ್ಲ ಹಲ್ಚಲ್ ಸೃಷ್ಟಿಯಾಗೋಕೆ ಕಾರಣ ಮಾಜಿ CM ಕುಮಾರಸ್ವಾಮಿ ಸಿಡಿಸಿದ ಬಾಂಬ್. ಸ್ಯಾಂಟ್ರೋ ರವಿ ಬಗ್ಗೆ FIR ಹಾಕಿದ್ದಾರೆ. ಯಾರು ಸ್ವಲ್ಪ ಮುಖ್ಯಮಂತ್ರಿಗಳು ಸ್ವಲ್ಪ ಹೇಳಕ್ ಹೇಳ್ತೀರಾ? ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವ್ಯಾವ ಮಂತ್ರಿಗಳಿಗೂ ಈ ಸ್ಯಾಂಟ್ರೋ ರವಿಗೂ ಸಂಬಂಧ ಏನು, ಮುಖ್ಯಮಂತ್ರಿಗಳು ಜನತೆ ಮುಂದೆ ಇಡಬೇಕು ಅನ್ನೋದನ್ನ ಆಗ್ರಹ ಮಾಡ್ತಾ ಇದ್ದೇನೆ. 12 ಜನನ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ ಪಾಪ ಕರ್ಕೊಂಡು ಹೋದ್ರಲ್ಲ ಹೆಣ್ಮಕ್ಳನ್ನ, ಯಾರಪ್ಪ ಕರ್ಕೊಂಡು ಹೋದವರು? ಇಡ್ತೀರಾ ಸತ್ಯನ ಬೊಮ್ಮಾಯಿಯವರೇ? HDK ಬಾಂಬ್, ಕಾಂಗ್ರೆಸ್ ಫೋಟೋ ಮಿಸೈಲ್. ವಿಪಕ್ಷಗಳ ಆರೋಪಕ್ಕೆ ರಾಜ್ಯ ಕೇಸರಿ ಪಡೆ ಕೌಂಟರ್. ಪ್ರಭಾವಿ ರಾಜಕಾರಣಿಗಳಿಗೆ ಹುಡುಗಿಯರನ್ನ ಸಪ್ಲೈ ಮಾಡ್ತಿದ್ದ, ಆಡಳಿತ ಪಕ್ಷದ ಜೊತೆ ಲಿಂಕ್ ಇಟ್ಕೊಂಡು ವರ್ಗಾವಣೆ ಮಾಡಿಸ್ತಿದ್ದ, ಅಧಿಕಾರಿಗಳ ಪಾಲಿಗೆ ವರ್ಗಾವಣೆಯ ಡೀಲ್ ಮಾಸ್ಟರ್ ಆಗಿದ್ದವನ ಬಗ್ಗೆ ದಳಪತಿ ಮಹಾಬಾಂಬ್ ಸಿಡಿಸಿದ್ದೇ ತಡ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಎದ್ದಿದೆ. ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಘಟಕ ಸರಣಿ ಟ್ವೀಟ್ ಮೂಲಕ ಸ್ಯಾಂಟ್ರೋ ರವಿ ಸಚಿವರ ಜೊತೆಗೆ ಇರೋ ಫೋಟೋಗಳನ್ನ ರಿಲೀಸ್ ಮಾಡಿದೆ. ನಿಮ್ಗೋ ಸ್ಯಾಂಟ್ರೋ ರವಿಗೋ ಏನು ಸಂಬಂಧ ಅಂತ ಪ್ರಶ್ನಿಸಿದೆ. ಇದೋ ದೊಡ್ಡ ವಾಗ್ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಮಾಜಿ CM ಕುಮಾರಸ್ವಾಮಿ ಆರೋಪಕ್ಕೆ ಕಾಂಗ್ರೆಸ್ ಮಾಡಿರೋ ಟ್ವೀಟ್ಗೆ CM ಬೊಮ್ಮಾಯಿ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ವಿಪಕ್ಷಗಳ ನಾಯಕರ ಜೊತೆಗೂ ಸ್ಯಾಂಟ್ರೋ ರವಿ ಕನೆಕ್ಷನ್ ಎಂದ CM. ಸ್ಯಾಂಟ್ರೋ ರವಿ ಸಂಪರ್ಕದ ವಿಚಾರವಾಗಿ ಸ್ಪಷ್ಟನೆ ಕೊಟ್ಟ CM ಬೊಮ್ಮಾಯಿ, ಫೋಟೋ ನೋಡಿ ಎಲ್ಲವನ್ನೋ ಹೇಳೋದಲ್ಲ, ಅವನು ವಿಪಕ್ಷದ ನಾಯಕರ ಜೊತೆಗೂ ಸಂಪರ್ಕದಲ್ಲಿದ್ದಾನೆ ಅಂತ ಹೇಳಿದ್ರು. ಯಾರ್ಯಾರು ಫೋಟೋ ಇಟ್ಕೊಂಡು ಹೋದ್ರೆ ಎಲ್ಲರ ಫೋಟೋಗಳು ಅವನ ಜೊತೆಗಿದೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಇಂಥ ಅಪರಾಧಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಫೋಟೋಗಳ ಆಧಾರದ ಮೇಲೆ ತೀರ್ಮಾನ ಆಗಲ್ಲ. ಪಕ್ಷಗಳ ಜೊತೆಗೂ ಅವನ ಸಂಪರ್ಕ ಇದೆ, ವಿಪಕ್ಷ ನಾಯಕರ ಜೊತೆಗೂ ಸಂಪರ್ಕ ಇದೆ, 20 ವರ್ಷದಿಂದ ಇರುವಂಥ ಎಲ್ಲ ರಾಜಕಾರಣಿಗಳ ಸಂಪರ್ಕ ಇದೆ. ಆದ್ದರಿಂದ ಇವತ್ತು ಆ ತನಿಖೆಯಲ್ಲಿ ಏನೇನು ಬರ್ತದೆ ಆಧಾರಗಳ ಮೇಲೆ ಮಾಡಬೇಕಲ್ಲ, ಆಧಾರಗಳ ಮೇಲೆ ಸಂಪೂರ್ಣ ತನಿಖೆ ಮಾಡ್ತೀವಿ. CM ವೀಕ್ನೆಸ್ ಬಗ್ಗೆ ಕಾಲ್ ಎಳೆದ DK ಸೂಗೆ ಜೋಶಿ ಟಾಂಗ್.
ಸ್ಯಾಂಟ್ರೋ ರವಿಗೆ ಸಿಎಂ ಬೊಮ್ಮಾಯಿ ಸಾರ್ ಅಂತಾರೆ ಅನ್ನೋ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್, ಸಿಎಂ ಮತ್ತು ಮಂತ್ರಿಗಳ ವೀಕ್ನೆಸ್ ಎಷ್ಟಿದೆ ಅನ್ನೋದು ಎದ್ದು ಕಾಣ್ತಾ ಇದೆ ಅಂತ ಹೇಳಿದ್ರು. ಈ ಮಾತಿಗೆ ಟಾಂಗ್ ಕೊಟ್ಟ ಪ್ರಹ್ಲಾದ್ ಜೋಶಿ, ಡಿಕೆಶಿ ಯಾರಿಗೆ ಚಹಾ ಕೊಡ್ತಿದ್ರು ಅನ್ನೋದನ್ನ ತಿಳಿದ ಮಾತಾಡ್ಲಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಸಾರ್ ಅಂತ ಕರೀತಾರೆ ಅಂತ ಅಂದ್ರೆ ಅವರು ಎಷ್ಟು ಪ್ರಭಾವ ಇಟ್ಕೊಂಡಿದ್ದಾರೆ, ಅವ್ರ ವೀಕ್ನೆಸ್, ಮುಖ್ಯಮಂತ್ರಿಗಳ ವೀಕ್ನೆಸ್ ಎಷ್ಟು, ಮಂತ್ರಿಗಳ ವೀಕ್ನೆಸ್ ಎಷ್ಟು ಅಂತಕ್ಕಂಥದ್ದು ಎದ್ದು ಕಾಣ್ತದೆ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಯಾರ ಸೆಂಟ್ರೋ ರವಿ ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ಈ ಡಿ ಕೆ ಶಿವಕುಮಾರ್ ಅವರು ಯಾರು ಅಂತ ಅನ್ನೋದು ಮೊದಲೇ ಡಿ ಕೆ ಸುರೇಶ್ ಅವರು ತಿಳ್ಕೊಬೇಕು. ಯಾರು ಅವರು ಶಿಷ್ಯಂದರಾಗಿದ್ದರು, ಯಾರಿಗೆ ಅವರು ಚಹಾ ಕೊಡ್ತಾ ಇದ್ರು. ಹಾಗಾಗಿ ನಾನು ಅವ್ರಿಗಿಷ್ಟ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಹಿನ್ನೆಲೆಯನ್ನು ನೋಡ್ಕೊಂಡು, ನಿಮ್ಮ ಪೂರ್ವಾಶ್ರಮವನ್ನು ನೋಡಿಕೊಂಡು ಮಾತನಾಡ್ರಿ. ಏನೋ ಮಾಜಿ ಸಿಎಂ ಕುಮಾರಸ್ವಾಮಿ ನಿನ್ನೆ ಸಚಿವ ಎಸ್ ಟಿ ಸೋಮಶೇಖರ್ ಜೊತೆ ಸ್ಯಾಂಟ್ರೋ ರವಿ ಇದ್ದ ವಿಡಿಯೋವನ್ನ ರಿಲೀಸ್ ಮಾಡಿದ್ರು. ವರ್ಗಾವಣೆ ಡೀಲ್ ನಡೆಯುತ್ತಿದೆ ಅಂತ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ಮುನಿರತ್ನ, HDK ಖಾಲಿ ಬುಟ್ಟಿ ಇಟ್ಕೊಂಡು ಹಾವಿದೆ ಅಂತಾರೆ ಅಂದ್ರು. ಅಷ್ಟೇ ಅಲ್ಲ, ಬಾಂಬೆ ಫ್ರೆಂಡ್ಸ್ ಸಾಲಲ್ಲಿ ನಾನಿಲ್ಲ ಅಂದ್ರು. ಇನ್ನು ಗೃಹ ಸಚಿವ ಆರಗ ಜ್ಞಾನೇಂದ್ರ ಕೂಡ HDKಗಷ್ಟೇ ಹೇಗೆ ಫೋಟೋ ಆಡಿಯೋ ಸಿಗುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಕುಮಾರಸ್ವಾಮಿ ಅವರು ಈ ಖಾಲಿ ಬುಟ್ಟಿ ಹಿಡ್ಕೊಂಡು ಆವೈತೆ ಅಂತಾರೆ. ಯಾವ ಹಾವು ಇರಲ್ಲ, ಅಲ್ಲ ಆವರಣೆನೂ ಇರಲ್ಲ ಕುಮಾರಸ್ವಾಮಿ ಅವರು. ಈ ಸ್ಯಾಂಟ್ರೋ ರವಿ ವೃತ್ತಿ ಏನು, ಅವನು ಯಾರು, ಅವನ ಹಿನ್ನೆಲೆ ಏನು ನನಗಂತೂ ಗೊತ್ತಿಲ್ಲ. ಬಹಳ ಸ್ಪಷ್ಟವಾಗಿ ಅವನ ಮುಖಾನೂ ನಾನು ನೋಡಿಲ್ಲ. ಅದು ಅಲ್ಲದೆ ಬಾಂಬೆಗೆ ಹೋಗಿದ್ರು ಅಂತ ಹೇಳೋ ಸಾಲಿನಲ್ಲಿ ನಾನಿಲ್ಲ. ಕುಮಾರಸ್ವಾಮಿ ಅವರಿಗೆ ಬಹಳ ಮಾಹಿತಿ ಇದಾವೆ. ಯಾಕಂದ್ರೆ 20 ವರ್ಷದಿಂದ ಹೆಚ್ಚು ಕಮ್ಮಿ ಅವನು ಬಹಳ ರಾಜಕಾರಣಿಗಳ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನುವಂಥದ್ದು ಇದೆ. ಅದೇ ಕುಮಾರಸ್ವಾಮಿ ಅವ್ರ ಜೊತೆಗೂ ಅದು ಯಾವ ರೀತಿ ಸಂಬಂಧ ಅಂತ ಹೇಳಿ ಕೂಡ ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ಮಾತ್ರ ಇವೆಲ್ಲ ಫೋಟೋ ಸಿಗ್ತವೆ, ಆಡಿಯೋ ಸಿಗ್ತದೆ ಅಂತೇಳಿ ಹೇಳಿದ್ರೆ ಇದು ಕೂಡ ಹೇಗೆ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗಿದೆ. ಹೀಗೆ ಅವ್ರ ಮೇಲೆ ಇವರ ಆರೋಪ ಹೊರಿಸೋದು, ಇವ್ರ ಮೇಲೆ ಅವರ ಆರೋಪ ಹೊರಿಸೋದು ಭರ್ಜರಿಯಾಗೆ ಸಾಗಿದೆ. ಆದ್ರೆ ಸ್ಯಾಂಟ್ರೋ ರವಿ ಜೊತೆ ಯಾರು ಸಂಪರ್ಕ ಹೊಂದಿದ್ರು, ಅದೆಂತ ನಂಟು ಹೊಂದಿದ್ರು ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಆದ್ರೆ 5 ದಿನವಾದ್ರೂ ಸ್ಯಾಂಟ್ರೋ ರವಿ ಸಿಕ್ಕಿಲ್ಲ. ಹೀಗಾಗಿ ಅದೆಷ್ಟು ಪಾರದರ್ಶಕವಾಗಿ ತನಿಖೆ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಮ್, TV9 ಮೈಸೂರು.